ರಾಮ್, ಪ್ಲೀಸ್ ಸ್ವಲ್ಪ ನಿಧಾನ. ಮಲಗುವ ಕೋಣೆಯಲ್ಲಿ ಪ್ರತಿದಿನ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವ ಪತಿಯನ್ನು ಅವಳು ದೈನೇಸಿ ಭಾವದಿಂದ ನೋಡುತ್ತಾ ಹೇಳಿದಳು. ಏನಿದು ಬಾಲ? ಇದು ನಾನು ಇಂದು ನೋಡಿದ ವಿಡಿಯೋದಲ್ಲಿ ಇರೋದು. ಅದರಲ್ಲಿದ್ದ ಆ ಹೆಣ್ಣಿನ ಭಾವ ಎಂಥದ್ದು ಗೊತ್ತಾ? ಕಣ್ಣುಗಳನ್ನು ಅರ್ಧ ಮುಚ್ಚಿ ಮೈಮರೆತವನಂತೆ ಹೇಳುತ್ತಾ ಅವನು ಅವಳ ಕಾಲುಗಳನ್ನು ಮತ್ತಷ್ಟು ಅಗಲಿಸಿ ಅವಳೊಳಗೆ ಆಳವಾಗಿ ಇಳಿದನು. ಅವನ ಪ್ರತಿ ನಡೆಯೂ ತನ್ನೊಳಗೆ ಯಾವುದೋ ಒಂದು ಭಾಗ ಕಿತ್ತು ಹೋಗುತ್ತಿರುವಂತೆ ಅವಳಿಗೆ ನೋವಾಗುತ್ತಿತ್ತು. ಅವನನ್ನು ತಳ್ಳಿ ಹಾಕಲು ಅವಳು ಪ್ರಯತ್ನಿಸಿದಳು. ಆದರೆ ಸದೃಢನಾದ ಅವನನ್ನು ಅಲುಗಾಡಿಸಲು ಕೂಡ ಅವಳ ಆ ತಳ್ಳುವಿಕೆಗೆ ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಗುರ್ರೆನ್ನುತ್ತಾ ತನ್ನಿಂದ ದೂರ ಸರಿಯುವವನನ್ನು ಕಂಡು ಅವಳು ದೀರ್ಘವಾಗಿ ನಿಟ್ಟುಸಿರಿಟ್ಟಳು. ನೋವು ತಡೆಯಲಾರದೆ ತುಟಿಗಳನ್ನು ಗಟ್ಟಿಯಾಗಿ ಕಚ್ಚಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಪ್ರತಿ ರಾತ್ರಿ ಒಂದೊಂದು ಪ್ರಯೋಗಗಳು. ನೋಡುವ ವಿಡಿಯೋಗಳೆಲ್ಲ ಸತ್ಯವೆಂದು ನಂಬಿ ಬದುಕುವ ಒಬ್ಬ ಸೈಕೋ. ಅವನನ್ನು ಹಾಗೆನ್ನಲೇಬೇಕು. 1 ವರ್ಷದ ಹಿಂದೆ ಮದುವೆಯಾಗಿ ಬರುವಾಗ ಮನತುಂಬ 1000 ಕನಸುಗಳಿದ್ದವು. ಆದರೆ ಅದೆಲ್ಲ ಕೇವಲ ಕನಸುಗಳು ಮಾತ್ರ ಎಂದು ಅರಿಯಲು ಅವಳಿಗೆ ಕೆಲವೇ ಗಂಟೆಗಳು ಸಾಕಾದವು. ಮದುವೆಯ ಸಮಾರಂಭದ ನಡುವೆಯೂ ಅವನ ಕೈಗಳು ತನ್ನ ದೇಹದ ಮೇಲೆ ಹರಿಯುತ್ತಿದ್ದುದನ್ನು ಅವಳು ಗಮನಿಸಿದ್ದಳು. ಬಹುಶಃ ಫೋಟೋಗ್ರಾಫರ್ಗಳು ಹೇಳಿದಂತೆ ಪೋಸ್ ಕೊಡುವಾಗ ಅರಿಯದೆ ಆದದ್ದಿರಬಹುದು ಎಂದು ಅವಳು ಭಾವಿಸಿದ್ದಳು. ಆದರೆ ಹೊಸ ಜೀವನದ ಕನಸು ಕಂಡು ಕೈಯಲ್ಲಿ 1 ಲೋಟ ಹಾಲಿನೊಂದಿಗೆ ಕೋಣೆಗೆ ಬಂದವಳನ್ನು ಒಮ್ಮೆ ಹತ್ತಿರಕ್ಕೆ ಸೆಳೆದುಕೊಳ್ಳದೆಯೇ ಅವನು ಹಾಸಿಗೆಯ ಮೇಲೆ ಜೋರಾಗಿ ತಳ್ಳಿದನು. ಕೈಯಲ್ಲಿದ್ದ ಗ್ಲಾಸ್ ನೆಲಕ್ಕೆ ಬಿದ್ದು ಒಡೆದದ್ದಾಗಲಿ ಹಾಲು ನೆಲದ ಮೇಲೆ ಚೆಲ್ಲಿದ್ದಾಗಲಿ ಅವನಿಗೆ ಯಾವುದೂ ಸಮಸ್ಯೆಯಾಗಿರಲಿಲ್ಲ. ಸಿಕ್ಕಿದ ಜಿಂಕೆಯನ್ನು ಹರಿದು ತಿನ್ನುವ ಸಿಂಹದಂತೆ ಅವನು ಅವಳನ್ನು ಹರಿದು ಹಾಕಿದನು. ಮರುದಿನ ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗದೆ ಎದ್ದು ಬರುತ್ತಿದ್ದವಳನ್ನು ಕಂಡು ಮನೆಯವರು ಕಿಚಾಯಿಸಿ ನಕ್ಕರು. ಹೇಗಿತ್ತು ಮೊದಲ ರಾತ್ರಿ ಎಂದು ನಾದಿನಿಯ ರಹಸ್ಯ ಪ್ರಶ್ನೆಯನ್ನು ಕೇಳಿದಾಗ ಒಳಗಿನ ನೋವನ್ನು ಹತ್ತಿಕ್ಕುತ್ತಾ ಅವಳು ಒಂದು ಪುಟ್ಟ ನಗು ಬೀರಿದಳು. ಆ ನಗುವನ್ನು 1 ವರ್ಷದಿಂದ ಅವಳು ಮರೆಯದೆ ಮುಖಕ್ಕೆ ಧರಿಸುತ್ತಿದ್ದಳು. ಅರ್ಧ ನಿದ್ದೆಯಲ್ಲಿದ್ದಾಗ ಅವನ ಕೈಗಳು ತನ್ನ ಮೇಲೆ ಹರಿಯುತ್ತಿರುವುದನ್ನು ಕಂಡು ತುಂಬಿ ಬಂದ ಕಣ್ಣೀರನ್ನು ಒರೆಸುತ್ತಾ ಅವಳು ಹಾಸಿಗೆಯಿಂದ ಎದ್ದು ಬಾತ್ರೂಂಗೆ ನಡೆದಳು. ಎಷ್ಟು ಹೊತ್ತು ಶವರ್ ಕೆಳಗೆ ನಿಂತಿದ್ದಳೋ ಅವಳಿಗೆ ತಿಳಿಯಲಿಲ್ಲ. ಶರೀರದ ಉರಿ ಸ್ವಲ್ಪ ಕಡಿಮೆಯಾದ ನಂತರ ಶವರ್ ಆಫ್ ಮಾಡಿ ಕನ್ನಡಿಯ ಮುಂದೆ ನಿಂತಳು. ಕನ್ನಡಿಯಲ್ಲಿ ಪ್ರತಿಫಲಿಸುತ್ತಿದ್ದ ತನ್ನ ರೂಪವನ್ನು ಕಂಡು ಅವಳು ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ಒದ್ದೆಯಾದ ಕೂದಲು, ಕೆಂಪಾದ ಕಣ್ಣುಗಳು, ಕುತ್ತಿಗೆ ಹಾಗೂ ಮೈಮೇಲೆಲ್ಲ ಹಸಿ ಗಾಯಗಳು. ಇನ್ನು ಅಳಲು ಕೂಡ ಶಕ್ತಿಯಿಲ್ಲ ಎಂದು ಅವಳಿಗೆ ನೆನಪಿಸುತ್ತಿದ್ದವು. ಹೇಯ್, ಇವತ್ತು ರಾತ್ರಿ ರೆಡಿಯಾಗಿರು, ಒಂದು ಹೊಸ ಐಡಿಯಾ ಇದೆ ಎಂದು ವಿಕೃತವಾಗಿ ನಗುತ್ತಾ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಅವನು ಹೇಳಿದನು. ಅವಳು ಮೆಲ್ಲಗೆ ತಲೆಯಾಡಿಸಿದಳು. ಬಟ್ಟೆಗಳನ್ನು ಬೆಡ್ ಮೇಲೆ ಇಟ್ಟು ಭಯದಿಂದ ಓಡಿ ಹೋದವಳನ್ನು ನೋಡಿ ಅವನು ಹೀಯಾಳಿಸಿದನು. ಸ್ವಲ್ಪ ಹೊತ್ತಿನ ನಂತರ ಬೆಡ್ರೂಮ್ ಮತ್ತು ಹೊರಗಿನ ಬಾಗಿಲು ತೆರೆದು ಮುಚ್ಚಿದ ಶಬ್ದ ಹಾಗೂ ಅಂಗಳದಿಂದ ಬೈಕ್ ದೂರ ಹೋಗುವ ಸದ್ದು ಕೇಳಿ ಅವಳು ದೀರ್ಘವಾಗಿ ನಿಟ್ಟುಸಿರಿಟ್ಟಳು. ತಂದೆತಾಯಿಯ ಮುದ್ದಿನ ಮಗಳಾಗಿ ಕಳೆದ 25 ವರ್ಷ ಬದುಕಿದವಳು. ಅಂದೆಲ್ಲ ಯಾವುದಕ್ಕೂ ಪ್ರತಿಭಟಿಸುತ್ತಿದ್ದವಳು. ಇಂದು ಒಂದು ಕಿರುಚಾಟಕ್ಕೂ ಧೈರ್ಯವಿಲ್ಲದೆ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದಾಳೆ. ಅಂದಿನ ಅವಳ ಧೈರ್ಯ ಅವಳ ಕುಟುಂಬ ನೀಡಿದ್ದಾಗಿತ್ತು. ಅವರು ಯಾವಾಗಲೂ ತನ್ನ ಜೊತೆಗಿದ್ದರು ಎಂದು ಅವಳು ನೆನಪಿಸಿಕೊಂಡಳು. ಅಕ್ಕ, ನೀನು ಓಕೆ ಅಲ್ವಾ ಎಂದಾಗ, ಹೌದು, ನಾನು ಚೆನ್ನಾಗಿದ್ದೇನೆ ಎಂದು ಮಾಮೂಲಿನಂತೆ ಸುಳ್ಳು ನಗುವನ್ನು ಮುಖಕ್ಕೆ ಧರಿಸಿ ತನ್ನ ಒಡಹುಟ್ಟಿದವನನ್ನು ಅಪ್ಪಿಕೊಂಡು ಅವಳು ಬೀಳ್ಕೊಟ್ಟಳು. ಅವರು ಹೊರಡುವಾಗ ಕಣ್ಣಲ್ಲಿ ಬರುತ್ತಿದ್ದ ನೀರನ್ನು ಅವಳು ಮರೆಮಾಚಲು ತುಂಬಾ ಕಷ್ಟಪಟ್ಟಳು. ಮಗಳೇ, ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರಬಹುದು. ಹೆಣ್ಣುಮಕ್ಕಳು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಆದರೆ ನಿನಗೆ ಸೌದು ಸಾಧ್ಯವಾಗದಿದ್ದರೆ ಬೇರೇನನ್ನೂ ನೋಡಬೇಡ. ನೇರವಾಗಿ ಇಲ್ಲಿಗೆ ಬಂದುಬಿಡು. ಅಪ್ಪ ಅಮ್ಮ ನಿನಗಾಗಿ ಇಲ್ಲೇ ಇರುತ್ತಾರೆ ಎಂದು ಕಳೆದ ಬಾರಿ ಮನೆಗೆ ಹೋದಾಗ ತಂದೆ ಹೇಳಿದ ಮಾತುಗಳು ನೆನಪಾದವು. ಈಗ ಅವಳ ಮುಖದಲ್ಲಿ ನಿಜವಾದ ನಗು ಮೂಡಿತು. ಅದೇ ದೃಢತೆಯೊಂದಿಗೆ ಅವಳು ಬೆಡ್ರೂಂಗೆ ನಡೆದಳು. ನಿನ್ನೆ ರಾತ್ರಿಯ ಅವನ ವಿಕೃತ ಆಟದ ಕುರುಹುಗಳು
ಹಾಸಿಗೆಯ ಮೇಲೆ ಇನ್ನೂ ಇದ್ದವು. ಅದ್ಯಾವುದನ್ನೂ ಲೆಕ್ಕಿಸದೆ ಅವಳು ಫೋನ್ ತೆಗೆದುಕೊಂಡಳು. ಅವಳ ಕೈಗಳು ನಡುಗುತ್ತಿದ್ದವು. ಒಂದು ಕ್ಷಣ ಯೋಚಿಸಿ ಡಯಲ್ ಪ್ಯಾಡ್ ತೆರೆದು 112 ಎಂಬ ನಂಬರ್ ಟೈಪ್ ಮಾಡಿದಳು. ಕೆಲವರಿಗೆ ಅದು ಕೇವಲ ಒಂದು ಸಂಖ್ಯೆ ಇರಬಹುದು. ಆದರೆ ಅವಳಿಗೆ ಅದು ತನ್ನ ಪ್ರಾಣ ಉಳಿಸಿಕೊಳ್ಳುವ ಏಕೈಕ ಮಾರ್ಗವಾಗಿತ್ತು. ಕಾಲ್ ಮಾಡಲು ಹೋದವಳು ಹಠಾತ್ತನೆ ನಿಲ್ಲಿಸಿದಳು. ಕಾನೂನಿನ ನೆರವು ಪಡೆಯಲು ಹೋದರೂ ಸಾಕ್ಷ್ಯಗಳಿಲ್ಲದಿದ್ದರೆ ಇದು ಕೂಡ ಗಂಡ ಹೆಂಡತಿಯ ನಡುವಿನ ಸಣ್ಣ ಜಗಳ ಎಂದು ಮುಚ್ಚಿ ಹೋಗಬಹುದು. ತನಗೆ ನ್ಯಾಯ ಸಿಗಲೇಬೇಕು ಎಂದು ಅವಳು ನಿರ್ಧರಿಸಿದಳು. ಅಲ್ಲಿಂದ ಮುಂದೆ ಅವಳು ಜಾಗೃತವಾದಳು. ಅವನು ಮಾಡುತ್ತಿದ್ದ ಪ್ರತಿಯೊಂದು ಕೃತ್ಯವನ್ನು ವಾಯ್ಸ್ ಮತ್ತು ವಿಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡಿದಳು. ಅವನ ಲೈಂಗಿಕ ವೈಕೃತ್ಯಗಳನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಸಂಗ್ರಹಿಸಿದಳು. ಪ್ರತಿದಿನ ನಡೆಯುವ ಪ್ರತಿಯೊಂದು ಸಣ್ಣ ವಿಷಯವನ್ನು ಡೈರಿಯಲ್ಲಿ ಬರೆದಿಟ್ಟಳು. ಅದನ್ನು ಓದಿದ ಯಾರೇ ಆದರೂ ಅವಳು ಅನುಭವಿಸಿದ ನರಕವನ್ನು ಅರ್ಥಮಾಡಿಕೊಳ್ಳಬಹುದಿತ್ತು. ಗಾಯಗಳ ನೋವನ್ನು ಪದಗಳಲ್ಲಿ ಅಕ್ಷರಶಃ ಇಳಿಸಿದಳು. ಇದರ ನಡುವೆ ಡಾಕ್ಟರ್ ಭೇಟಿ ಮಾಡಿ ವೈದ್ಯಕೀಯ ದಾಖಲೆಗಳನ್ನು ಪಡೆಯುವುದನ್ನು ಮರೆಯಲಿಲ್ಲ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾದವು. ಸಾಕ್ಷ್ಯಗಳೆಲ್ಲವೂ ಸಿದ್ಧವಾದವು. ತಿಂಗಳುಗಳ ನಂತರ ಕೋರ್ಟ್ ಮೆಟ್ಟಿಲೇರಿದ ಅವಳು ತನ್ನೆದುರು ನಿಂತ ಪತಿಯನ್ನು ದಿಟ್ಟಿಸಿ ನೋಡಿದಳು. ಅವನಲ್ಲಿ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲದಿದ್ದನ್ನು ಕಂಡು ಅವಳ ಕೋಪ ಇಮ್ಮಡಿಯಾಯಿತು. ಆದರೆ ಸಾಕ್ಷ್ಯಗಳು ಒಂದೊಂದಾಗಿ ಹೊರಬಂದಂತೆ ತನ್ನನ್ನು ದಿಟ್ಟಿಸಿ ನೋಡುವ ಹೆಂಡತಿಯನ್ನು ಕಂಡು ಭಯದಿಂದ ಅವನ ಮುಖ ಬಾಡಿ ಹೋಯಿತು. ತನ್ನನ್ನು ತುಳಿದವನು ಇಂದು ತನ್ನನ್ನು ಕಂಡು ಭಯಪಡುತ್ತಿರುವುದನ್ನು ಕಂಡು ಅವಳು ಸ್ವಾಭಿಮಾನದಿಂದ ತಲೆ ಎತ್ತಿ ಕುಳಿತಳು. ಅವಳ ವಕೀಲರು ಅವಳು ಅನುಭವಿಸಿದ ಒಂದೊಂದು ಕ್ರೌರ್ಯವನ್ನು ಸಾಕ್ಷ್ಯಗಳ ಸಮೇತ ನ್ಯಾಯಾಲಯದ ಮುಂದೆ ಇಟ್ಟರು. ಅದನ್ನು ಕೇಳಿದ ಅಲ್ಲಿದ್ದವರೆಲ್ಲ ದಂಗಾದರು. ಒಬ್ಬ ಮನುಷ್ಯ ಇಷ್ಟೊಂದು ಕ್ರೂರನಾಗಲು ಸಾಧ್ಯವೇ ಎಂದು ಎಲ್ಲರೂ ಪ್ರಶ್ನಿಸಿದರು. ಅವಳು ನೀಡಿದ ಸಾಕ್ಷ್ಯಗಳು ವಿಚ್ಛೇದನಕ್ಕೆ ಸಾಕಾಗಿದ್ದವು. ನ್ಯಾಯಾಲಯ ಅವಳಿಗೆ ವಿಚ್ಛೇದನ ನೀಡಿತು. ಹೆಮ್ಮೆಯಿಂದ ಕೋರ್ಟ್ ಮೆಟ್ಟಿಲಿಳಿದು ಬರುತ್ತಿದ್ದ ಅವಳನ್ನು ನೋಡಿ ಅಲ್ಲಿದ್ದ ಅನೇಕ ಹೆಣ್ಣುಮಕ್ಕಳು ನಿಟ್ಟುಸಿರಿಟ್ಟರು. ಅಂದು ಅವಳೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾದಳು. ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಈ ಸಾಹಸ ಮಾಡಿದ ಅವಳನ್ನು ಎಲ್ಲರೂ ಹೊಗಳಿದರು. ತಮಗೂ ಅನ್ಯಾಯದಿಂದ ರಕ್ಷಣೆ ಪಡೆಯಲು ಸಾಧ್ಯ ಎಂದು ಹಲವರು ಅರಿತುಕೊಂಡರು. ಆದರೆ ವಿಪರ್ಯಾಸವೆಂದರೆ ಅವಳನ್ನು ಅಭಿನಂದಿಸಿ ಕಾಮೆಂಟ್ ಹಾಕಿದವರಲ್ಲಿ ಕೆಲವರು ಅದೇ ರಾತ್ರಿ ಫೋನ್ ಪಕ್ಕಕ್ಕಿಟ್ಟು ತನ್ನ ಪಕ್ಕದಲ್ಲಿ ಮಲಗಿದ್ದ ಹೆಂಡತಿಯ ಮೇಲೆ ಹೊಸ ಪ್ರಯೋಗಗಳನ್ನು ಮಾಡಲು ಸಜ್ಜಾಗುತ್ತಿದ್ದರು. ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಹೆಚ್ಚಿನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.